ಹಲೋ, ಡಿವೈನ್ ಲೈಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ರಿಗೂ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನನಗೆ ಮೆಡಿಟೇಷನ್ ಮಾಡಬೇಕಾದ್ರೆ ತಾರಮ್ಮ ಏನು ಹೇಳಬೇಕು, ಏನೋ ಮೆಸೇಜ್ ಕೊಡ್ಬೇಕಂತಿದ್ದಾರೆ. ನೋಡೋಣ ಏನು ಮೆಸೇಜ್ ಕೊಡ್ತಾರೆ ಅಂತ. ಇವತ್ತು 2 ಫೈಲ್ ಇಡಬೇಕಂತಿದ್ದೀನಿ. ಯಾವುದು ನಿಮಗೆ ಅಟ್ರಾಕ್ಟ್ ಆಗುತ್ತೆ, ನಿಮಗೆ ನೋಡ್ಬೇಕನ್ಸುತ್ತೆ, ಆ ಫೈಲ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನೋಡಿ. ಇದು ಫಸ್ಟ್ ಫೈಲ್, ಇದು ಸೆಕೆಂಡ್ ಫೈಲ್. ರೀಡಿಂಗ್ ಶುರು ಮಾಡೋಣ. ಕ್ವೀನ್ ಆಫ್ ಕಪ್ಸ್, ಪೇಜ್ ಆಫ್ ವಾಂಡ್ಸ್, ಗುಡ್ ಚಾರ್ಮ್, ಟೆನ್ ಆಫ್ ವಾಂಡ್ಸ್, ಏಸ್ ಆಫ್ ಸೋರ್ಡ್ಸ್, ಫೈವ್ ಆಫ್ ಪೆಂಟಿಕಲ್ಸ್, ಏಸ್ ಆಫ್ ಕಪ್ಸ್, ಕಿಂಗ್ ಆಫ್ ವಾಂಡ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್. ಯಾರು ಈ ಫಸ್ಟ್ ಫೈಲ್ ಈ ಕ್ಲಿಪ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಕಡೆಯಿಂದ ತಾರಮ್ಮ ನಿಮಗೆ ಏನು ಮೆಸೇಜ್ ನೀಡ್ತಾ ಇದ್ದಾರೆ ಅಂದರೆ, ನೀವು ಅಂದ್ಕೊಂಡಷ್ಟು ನಿಮ್ಮ ಪರಿಸ್ಥಿತಿ ಏನು ಹದಗೆಟ್ಟಿಲ್ಲ. ಏನೋ ನನಗೆ ಒಂದು ಯಾವುದು ಸರಿ ಹೋಗ್ತಾ ಇಲ್ಲ, ಭಗವಂತ ನನಗೇನೋ ವಿಷಾನೇ ಕೊಟ್ಬಿಟ್ಟಿದ್ದಾರೆ ಅನ್ನೋ ಭಾವನೆ ಬೇಡ. ಯಾವುದ್ರಲ್ಲೂ ಒಂದು ಏನಾದರೂ ನೀವು ಮಾಡುತ್ತೀನಿ ಕೆಲಸ, ಅದನ್ನೇನಾದ್ರು ನನಗೆ ಪಡಿಬೇಕು ಅಂತ ಅಂದರೆ, ಒಂದು ಮನೆ ಪಡಿಬೇಕಂತ ಆಸೆ ಇರ್ಬೋದು, ಅಥವಾ ಒಂದು ಜಮೀನು ಆ ಥರ ನಿಮ್ಮ ಪಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಇರ್ಬೋದು, ಇಲ್ಲ ಒಂದು ಶಾಪ್ ಇಡಬೇಕು ಅನ್ನೋ ಒಂದು ಆಸೆ ಇರ್ಬೋದು. ಅದು ಆ ಆಸೆನ ನೀವು ಕಾರ್ಯಗತ ಮಾಡಿ ಅದನ್ನು ಭಗವಂತನಿಗೆ ಬಿಡಿ, ನನಗೆ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ ತಾರಮ್ಮ. ಅದನ್ನು ನಾನು ಮುಂದೆ ತಗೊಂಡೋಗ್ತೀನಿ. ಅದನ್ನು ನೀವು ಆಸೆ ಈಗಲೇ, ನಾನು ಆಸೆ ಪಟ್ಟ ತಕ್ಷಣವೇ ಇವಾಗಲೇ ನನಗೆ ಅದು ಸಿಕ್ಬಿಡ್ಬೇಕು, ಎಷ್ಟು ಬೇಗ ಸಿಗುತ್ತೋ ಏನೋ ಅನ್ನೋ ಒಂದು ಫ್ರಸ್ಟ್ರೇಷನ್ಗೆ, ಒಂದು ಜಿಗುಪ್ಸೆಗೆ ಒಳಗಾಗಬೇಡಿ. ನೀವು ಶ್ರಮ ಪಡಬೇಕು, ಆದರೆ ಅದಕ್ಕಿಂತ ಹೆಚ್ಚು ನಿಮ್ಮ ಕೈಯಲ್ಲಿ ಹೊರಕ್ಕೆ ಆಗದೆ ಇರೋಷ್ಟು ಶ್ರಮ ಬೇಡ. ಕೂಲಾಗಿರಿ, ಆರಾಮಾಗಿರಿ. ನಿಮ್ಮ ಭಾವನೆಗಳನ್ನ ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಳೋದನ್ನು ಕಲೀರಿ. ನೀವು ಅಂದ್ಕೊಂಡಂಗೆ ನಿಮ್ಮ ಪರಿಸ್ಥಿತಿ ಏನು ಹದಗೆಟ್ಟಿಲ್ಲ, ವಿಷದ ಪರಿಸ್ಥಿತಿ ಯಾವುದೂ ಇಲ್ಲ. ನಿಮ್ಮ ಒಳಗಡೆ ಇರೋ ಆ ಬೆಳಕನ್ನು ಬ್ರೈಟ್ ಮಾಡಿ, ಅದನ್ನು ಬೆಳಗೋ ಹಂಗೆ ಮಾಡ್ಕೊಳ್ಳಿ. ಎಲ್ಲನೂ ಹಣನೇ ಅಲ್ಲ, ಅದಕ್ಕಿಂತ ಮೀರಿದ ಒಂದು ಖುಷಿ ಇದೆ, ಅದನ್ನು ಅನುಭವಿಸಿ. ನಿಮ್ಮಲ್ಲಿರೋ ಒಂದು ಧೂಳನ್ನ, ಒಂದು ಏನು ನಿಮ್ಮ ಆತ್ಮದ ಮೇಲೆ, ನಿಮ್ಮ ಅರಿವಿನ ಮೇಲೆ ಧೂಳು ಕೂತಿದೆ, ಅದನ್ನು ಸ್ವಲ್ಪ ಒರೆಸ್ಕೊಳ್ಳಿ, ಅದನ್ನು ತೆಗೀರಿ. ಆವಾಗ ನೀವು ಶೈನ್ ಆಗ್ತೀರಾ. ಒಳ್ಳೊಳ್ಳೆ ಆವಾಗ ನಿಮಗೆ ಐಡಿಯಾಗಳು ಎಲ್ಲ ಸ್ಪಾರ್ಕ್ ಆಗುತ್ತೆ. ಆವಾಗ ನೀವು ಏನು ಅಂದ್ಕೊಂಡಿದ್ದೀರಾ ಅದು ಖಂಡಿತವಾಗ್ಲೂ ಇದನ್ನು ನೀವು ರೀಚ್ ಆಗ್ತೀರಾ. ಅದರಲ್ಲಿ ನಿಮಗೆ ಒಂದು ಬೆಳಕಿದೆ, ಸಕ್ಸಸ್ ಇದೆ. ನೋಡಿ, ಇಲ್ಲೂ ಕ್ಯಾಂಡಲ್ ಇದೆ. ನಿಮ್ಮ ಜೀವನನೂ ಬೆಳಗುತ್ತೆ. ಆದರೆ ಆಸೆ ಪಟ್ಬಿಟ್ಟು ಅದನ್ನೇ ಈ ಕ್ಷಣನೇ ಆಗಬೇಕು ಅಂತ ಅಂದರೆ ಅದು
ಕಷ್ಟ ಆಗುತ್ತೆ. ಅದನ್ನ ಡಿವೈನ್ಗೆ ಬಿಡಿ, ನನಗ್ ಬಿಡಿ ಅಂತ ತಾರಮ್ಮ ಹೇಳ್ತಾ ಇದ್ದಾರೆ. ನನಗ್ ಬಿಡಿ, ನೀವು ನಿಮ್ಮ ಶ್ರಮನ ಹಾಕಿ, ನಿಮಗೆ ಒಂದು ಹೊಸ ಬಿಗಿನಿಂಗ್ ಇದೆ, ನಿಮಗೊಂದು ಗುಡ್ ಚಾರ್ಮ್ ಬರ್ತಾ ಇದೆ. ನೀವು ಅದಕ್ಕೆ ದುಃಖಿಸೋ, ಚಿಂತಿಸೋ, ನನಗೆ ಏನೂ ಸರಿ ಹೋಗ್ತಾ ಇಲ್ಲ, ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದ್ಕೊಳ್ಳೋ ಅಷ್ಟು ನೀವು ಹದಗೆಟ್ಟಿಲ್ಲ. ನಿಮ್ಗೆಲ್ಲನೂ ಸರಿಯಾಗೇ ಇದೆ. ಫಸ್ಟು ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಳೋದು, ನಿಮ್ಮನ್ನು ನೀವು ಸಂಭ್ರಮಿಸೋದು, ನಿಮ್ಮ ಭಾವನೆಗಳನ್ನ ರೆಸ್ಪೆಕ್ಟ್ ಮಾಡೋದು, ಅದನ್ನು ಮಾಡಿ. ನಿಮ್ಮ ಒಳಗಡೆ ಇರೋ ಜ್ಞಾನನ ಬೆಳೆಸ್ಕೊಳ್ಳಿ. ಅದಕ್ಕೆ ಏನು ಧೂಳು ಕೂತಿದೆ ಅದನ್ನು ತೆಗೆದು ನೀವು ಆ ಜ್ಞಾನನ ಪಡ್ಕೊಳ್ಳಿ. ಆವಾಗ ನಿಮಗೆ ಹೊಸ ಹೊಸ ಐಡಿಯಾ ಬರುತ್ತೆ. ಅದರಲ್ಲಿ ನೀವು ಸ್ಪಾರ್ಕಲ್ ಆಗ್ತೀರಾ, ಶೈನ್ ಆಗ್ತೀರಾ. ನಿಮಗೆ ಯಾವುದೇ ರೀತಿಯ ವಿಷದ ಸನ್ನಿವೇಶ ಇಲ್ಲ, ನೀವು ಅಂದ್ಕೊಂಡಿರೋ ಹಾಗೆ, ನೀವು ಚಿಂತಿಸೋ ಹಾಗೆ. ಆಯಿತಾ? ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಮೆಡಿಟೇಷನ್ ಮಾಡಿ, ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಳೋದನ್ನು ಕಲೀರಿ. ಆಗ ತಾನೇ ಎಲ್ಲ ಸರಿ ಹೋಗ್ತಾ ಬರುತ್ತೆ. ಶ್ರಮ ಪಡಿ, ಹಾಗಂತ ರೆಸ್ಟ್ಲೆಸ್ ಆಗಿ ನೀವು ತುಂಬ ಭಾರನ ಹೊತ್ಕೋಬೇಡಿ. ಎಷ್ಟು ನಿಮ್ಮ ಕೈಲಾಗುತ್ತೆ ಅಷ್ಟು, ಮಿಕ್ಕಿದನ್ನು ದೇವ್ರಿಗೆ ಬಿಡಿ. ನೀವು ಆ ಬೆಳಕಿನ ಹಾದಿಲಿ ಹೋಗ್ತಾ ಇದ್ರೆ ಆತ್ಮಜ್ಞಾನದಲ್ಲಿ, ಅದು ತಾನಾಗೆ ಆಗ್ತಾ ಆಗ್ತಾ ಹೋಗುತ್ತೆ. ನಿಮ್ಮ ದಾರಿ ತೆರ್ಕೊಳ್ತಾ ಹೋಗುತ್ತೆ. ಅದನ್ನ ಹೋಲ್ಡ್ ಮಾಡಿಟ್ಕೊಂಡು ಅಯ್ಯೋ ಈಗಲೇ ಆಗಬೇಕು, ಈ ಕ್ಷಣನೇ ಆಗಬೇಕು ಆ ಕೆಲಸ ನಾನು ಅಂದ್ಕೊಂಡಿರೋದು ಅನ್ನೋ ವಿಷಯನ ಬಿಡಿ. ಅದು ನಿಮಗೆ ಪಾಯ್ಸನ್ ಆಗ್ತಾ ಇದೆ. ಡಿವೈನ್ ನಿಮಗೆ ಅಮೃತ ಕೊಟ್ಟಿದ್ರು, ಅದನ್ನು ನೀವು ವಿಷವಾಗಿ ಕನ್ವರ್ಟ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಇದನ್ನು ನೆಗೆಟಿವಿಟಿನ ನೀವು ಮುಕ್ತಗೊಳಿಸ್ಬೇಕು. ನಂಬರ್ 10 ಬಂದಿದೆ, ಗುಡ್ ಲಕ್ ಚಾರ್ಮ್. ನಿಮಗೆ ಖಂಡಿತ ಬಂದೇ ಬರುತ್ತೆ. ನಿಮ್ಮದು ಹಳೆ ಚಾಪ್ಟರ್ ಏನಿತ್ತು, ನನಗೆ ಏನೂ ಸರಿ ಇಲ್ಲ, ನಾನು ಅಂದ್ಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ ಅಂತ ಒಂದು ಭಾವನೆ ಇತ್ತಲ್ವ, ಆ ಭಾವನೆ ಹೋಗಿ ನಿಮಗೆ ಒಂದು ಹೊಸ ಚಾಪ್ಟರ್ ತೆರ್ಕೊಳ್ಳುತ್ತೆ. ನಿಮ್ಮನ್ನು ನೀವು ಯಾವಾಗಲೂ ಖುಷಿಯಾಗಿಟ್ಕೊಳ್ಳೋದನ್ನು ಕಲಿಬೇಕು. ಸಾರಿ, ತುಂಬ ಮಕ್ಕಳು ಆಟ ಆಡ್ತಿದ್ದಾರೆ, ತುಂಬ ಗಲಾಟೆ. ಆಗ ಅಂದ್ಕೊಂಡಷ್ಟು ನನಗೇನು ಇಲ್ವೇನೋ ಅನ್ನೋ ಅಷ್ಟು ನಿಮಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಡಿವೈನ್ ಪ್ರೊಟೆಕ್ಷನ್ ಇದೆ, ಡಿವೈನ್ ಅಮೃತ ಕೊಟ್ಟಿದ್ದಾರೆ. ಅದನ್ನು ನೀವು ಸ್ವೀಕಾರ ಮಾಡಿ. ವಿಷ ಅಲ್ಲ, ವಿಷ ಅಂದ್ಕೊಂಡು ಸ್ವೀಕಾರ ಮಾಡಬೇಡಿ. ಅದನ್ನು ಇಲ್ಲಿ ಬಂದಿರೋದೇ ಏನಾದ್ರು ಸಾಧನೆ. ಎಲ್ಲನೂ ಒಂದು ಬಾಳೆಹಣ್ಣು ತಗೊಂಡು ಅದು ಸಿಪ್ಪೆ ತೆಗೆದು ಆ ಬಾಳೆಹಣ್ಣನ್ನು ನಿಮಗೆ ಬಾಯೊಳಗಡೆ ಇಟ್ಟು ಗುಳುಂ ಮಾಡಿ ಅಂತ ಡಿವೈನ್ ಅದಕ್ಕೆ ಇಲ್ಲಿ ಕಳಿಸಿಲ್ಲ. ನೀವು ಶ್ರಮ ಪಡಬೇಕು, ಅದರಲ್ಲಿ ತಿಳ್ಕೊಳ್ಬೇಕು, ಏನಾದರೂ ಇಲ್ಲಿ ಅಚೀವ್ ಮಾಡಿ ನಿಮ್ಮ ಬೆಳಕನ್ನು ಇಲ್ಲಿ ಬಿಟ್ಟು ಹೋಗಬೇಕು ಈ ಭೂಮಿಲಿ ಅನ್ನೋದೇ ಡಿವೈನ್ ಆಶಯ. ನೀವು ಬಂದಿರೋದೇ ಅದಕ್ಕೆ. ಅದು ಬಿಟ್ಟು ಎಲ್ಲನೂ ಈಸಿ ಫುಡ್ ಫೀಡಿಂಗ್, ಸ್ಪೂನ್ ಫೀಡಿಂಗ್ ಆಗ್ಬಿಡ್ಲಿ, ಮ್ಯಾಜಿಕ್ ಆಗಲಿ ಅಂತ ಅಂದರೆ ಏನಕ್ಕೆ ಆತ್ಮಗಳು ಇಲ್ಲಿಗೆ ಬರಬೇಕು, ಇದು ಮಾಡಬೇಕು? ನೀವೇನೋ ಒಂದು ಇಲ್ಲಿ ಪಾಠ ಕಲಿಬೇಕು ಅಂತ ಬಂದಿದ್ದೀರಾ, ಅದನ್ನು ಕಲ್ತ್ಕೊಳ್ಳಿ. ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ನಿಮಗೆ ಏನು ಇಷ್ಟ ಇಲ್ಲಿ ಈ ಭೂಮಿಲಿ, ನೀವು ಏನನ್ನ ಬಿಟ್ಟೋಗ್ಬೇಕು ಈ ಭೂಮಿ ಮೇಲೆ, ಅದಕ್ಕೆ ನಿಮ್ಮ ಕೈಯಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಹೋಗಿ. ಮಿಕ್ಕಿದನ್ನು ಭಗವಂತನಿಗೆ ಬಿಡಿ. ಅದನ್ನು ಅವರು ನೆರವೇರಿಸ್ತಾ ಹೋಗ್ತಾರೆ, ಆ ದಾರಿ ತೆರ್ಕೊಳ್ತಾ ಹೋಗುತ್ತೆ. ನೀವು ಏನು ಮಾಡಬೇಕಂದ್ರೆ ಧ್ಯಾನ ಮಾಡಬೇಕು, ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಬೇಕು. ನಿಮ್ಮ ಮಂಕು ಬುದ್ಧಿನ ಬ್ರಷ್ ಮಾಡಬೇಕು. ಅದನ್ನು ಆ ಧೂಳ ಒರೆಸಿ ನೀವು
ನಿಮ್ಮ ಜ್ಞಾನದ ಕಿಡಿನ ಜ್ಯೋತಿಯಾಗಿ ಬೆಳಗಿಸ್ಬೇಕು. ಆಗ ಆ ದಾರಿ ತೆರ್ಕೊಳ್ತಾ ಹೋಗುತ್ತೆ, ನಿಮ್ಮ ಆಸೆಗಳೆಲ್ಲ ಈಡೇರ್ತಾ ಹೋಗುತ್ತೆ, ನೀವು ಡಿವೈನ್ ಜೊತೆ ಒಂದಾಗ್ತೀರಾ. ಇದನ್ನ ತಾರಮ್ಮ ನಿಮ್ಗೆ ಹೇಳ್ತಾ ಇದ್ದಾರೆ. ಯಾರಿಗೆ ಈ ಫಸ್ಟ್ ಪೈಲ್ ಸೆಲೆಕ್ಟ್ ಮಾಡಿದ್ದೀರಾ, ಈ ಫಸ್ಟ್ ಪೈಲ್ ಅವ್ರಿಗೆ ಡಿವೈನ್ ಕಡೆಯಿಂದ ಈ ಮೆಸೇಜ್ ನಿಮಗೆ ತಾರಮ್ಮ ಇಂದ. ಥ್ಯಾಂಕ್ ಯು ತಾರಮ್ಮ. ಗಾಡ್ ಬ್ಲೆಸ್ ಯು ನಿಮ್ಗೆಲ್ಲರಿಗೂ. ಥ್ಯಾಂಕ್ ಯು. ಯಾರು ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ತಾರಮ್ಮ ಇಂದ ನಿಮಗೆ ಏನು ವಿಷಯ ತಲುಪಬೇಕಂತಿದೆ ನೋಡೋಣ. Three of Wands, Page of Swords, Five of Cups, Ace of Wands, Eight of Swords, Seven of Wands, Queen of Swords, Strength card, Queen of Wands. ಯಾರು ಈ ಬಟರ್ಫ್ಲೈ ಕ್ಲಿಪ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಕಡೆಯಿಂದ, ತಾರಮ್ಮ ಕಡೆಯಿಂದ ಏನು ಅವರು ನಿಮಗೆ ವಿಷಯ ಮುಟ್ಟಿಸ್ಬೇಕಂತಿದ್ದಾರೆ, ತಾರಮ್ಮ ನಿಮ್ಗೆ ಏನು ಹೇಳ್ಬೇಕಂತಿದ್ದಾರೆ ಅಂದರೆ, ಯಾವತ್ತು ನಿಮ್ಮ ಯಾರಿಗೂ ನೀವು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಿಗೂ ನೀವು ನಿಮ್ಮ ವಾಯ್ಸ್ನ ಲೋ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟೇ ಜನ ಕಪ್ಪೆಗಳಾಗೆ ಒಟ್ಕೊಟ್ಟಿದ್ರು, ನಿಮ್ಮನ್ನ ನಿಂದಿಸಿದ್ರು, ನೋಯಿಸಿದ್ರು, ಅವರು ಅವನತಿ ಖಂಡಿತ ಇದ್ದೇ ಇದೆ. ನಿಮಗೆ ಸ್ಟ್ರೆಂತ್, ನಂಬರ್ 8, ನಿಮಗೆ ಸ್ಟ್ರೆಂತ್ ಅಲ್ಲಿ ಅಬಂಡೆನ್ಸ್ ಇದೆ. ಸ್ಟ್ರೆಂತ್ ತಗೊಳ್ಳಿ. ನೀವು ನಿಮ್ಮನ್ನ ಹದ ಮಾಡ್ಕೊಳ್ಳಿ. ನೀವು ಯಾರಿಗೂ ಎದುರ್ಕೊಳ್ಬೇಕಾಗಿಲ್ಲ. ಯಾರಿಗೋಸ್ಕರನೋ ನಿಮ್ಮ ವಾಯ್ಸ್ನ ನೀವು ಲೋ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಏನನ್ಸುತ್ತೆ ಅದು ಹೇಳೋ ಅಧಿಕಾರ ಇದೆ. ನಿಮ್ಮ ಸೆಲ್ಫ್ ಡೌಟ್ನ ನೀವೇ, ನಿಮ್ಮ ಸೆಲ್ಫ್ ಡೌಟ್ನ, ನಿಮ್ಮ ಕಾನ್ಫಿಡೆಂಟ್ನ ನೀವೇ ಪಡ್ಕೋಬೇಕು. ಆ ಸ್ಟ್ರೆಂತ್ ನಿಮ್ಮಲ್ಲಿದೆ. ಅದನ್ನ ತಗೊಳ್ಳಿ, ಅದನ್ನ ಹದ ಮಾಡಿ. ಇವಾಗ ಒಂದು ಮೈದಾ ಹಿಟ್ಟು ಅಥವಾ ಚಪಾತಿ ಹಿಟ್ಟು ಚೆನ್ನಾಗಿ ನಾದುತ್ತೀವಲ್ವಾ, ಹಾಗೆ ನಮ್ಮನ್ನ ನಾವು, ನಮ್ಮ ಬ್ರೈನನ್ನ, ನಮ್ಮ ಬುದ್ಧಿನ ಚೆನ್ನಾಗಿ ನಾದಿ ಅದನ್ನ ಹದ ಮಾಡಬೇಕು. ಇಂಥ ಕಿಡಿಗೇಡಿಗಳು, ಇಂಥ ಏನ್ ಹೇಳ್ತಾರೆ, ತುಂಬಾ ಗಲಾಟೆ ಮಕ್ಕಳು ಆಟ ಆಡ್ತಿದ್ದಾರೆ. ಇಂಥವ್ರ ಮಾತಿಗೆ ನೀವು ದುಃಖಿಸೋ ಅವಶ್ಯಕತೆ ಇಲ್ಲ. ಇಂಥವ್ರಿಂದ ನಿಮಗೆ ಏನೂ ಆಗ್ಬೇಕಾಗಿಲ್ಲ. ಅವ್ರನ್ನ ನಿಮಗ್ ಬೆರಳು ತೋರಿಸ್ತಾ ಇರೋದು ನಿಮ್ಗಲ್ಲ, ಅದು ಅವ್ರೇ ತೋರಿಸ್ಕೊಂಡು ಅವರೇ ನಾಶ ಆಗ್ತಾರೆ. ನೋಡಿ, ಎಲ್ಲ ಕ್ಯಾಂಡಲ್ಸ್ ಇದೆ. ಆ ಕ್ಯಾಂಡಲ್ಸ್ ಹಂಗೆ ನೀವು ಬೆಳಗ್ತೀರ ಹೊರ್ತು ಇಂಥ ನಿಂದನೆ ಮಾಡೋ ವ್ಯಕ್ತಿಗಳಿಗೆ ನೀವು ಕುಂದಬೇಡಿ. ಅವ್ರು ನಿಮ್ಮನ್ನ ಶೈನ್ ಆಗ್ಬಾರ್ದು, ನೀವು ಬೆಳಿಬಾರ್ದು ಅಂತಾನೆ ನಿಮ್ಮನ್ನ ಕುಗ್ಗಿಸೋಕ್ ನೋಡ್ತಾರೆ. ನಿಮ್ಮ ಆತ್ಮವಿಶ್ವಾಸನ ದಯವಿಟ್ಟು ಕುಗ್ಬೇಡಿ.
ನಿಮ್ಮನ್ನ ನೀವು ಹದ ಮಾಡಿ ಸ್ಟ್ರೆಂತ್ ಆಗಿ ಇಟ್ಕೊಳ್ಳಿ. ಎಲ್ಲಿ ನಾನು ಮೇಲೇಳ್ಬೇಕು, ಯಾವುದಕ್ಕೆ ನಾನು ಸ್ಟೇಬಲ್ ಆಗಬೇಕು, ಯಾವುದಕ್ಕೆ ನಾನು ಮಾತಾಡಬೇಕು, ಅದನ್ನ ನೀವು ಫಸ್ಟು ಕಲ್ತ್ಕೊಳ್ಳಿ. ನಿಮ್ಮ ನಿಮ್ಮದು ಯಾವುದೇ ಅನುಮಾನ ಇರ್ಬೋದು, ಅದನ್ನ ನೀವು ಕಾನ್ಫಿಡೆಂಟ್ ಇಂದ ಅದನ್ನ ಬದಲಾಯಿಸಿ, ನಿಮ್ಮ ಆತ್ಮವಿಶ್ವಾಸದಿಂದ ಬದಲಾಯಿಸ್ಕೊಳ್ಳಿ. ನಿಮ್ಮನ್ನ ನೀವು ಬ್ರೈಟ್ ಮಾಡ್ಕೊಳ್ಳಿ. ಈ ಸನ್ಫ್ಲವರ್ ಆಗಿ ನೀವು ನಿಮ್ಮ ಭವಿಷ್ಯನ ನೀವು ಬ್ರೈಟ್ ಮಾಡ್ಕೊಳ್ಬೇಕು. ಇಂಥ ಜನಗಳಿಗೆ ನೀವು ಪಾಠ ಕಲಿಸ್ಬೇಕಂದ್ರೆ ಅವ್ರ ಮಾತಿಗೆ ನೀವು ಕುಗ್ಗೋ ಅವಶ್ಯಕತೆ ಇಲ್ಲ. ನಿಮ್ಮ ವಾಯ್ಸ್ನ ಲೋ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು, ಎಲ್ಲಿ ನಿಮ್ಮ ಮಾತನ್ನ ನೀವು ಹೇಳ್ಬೇಕು, ಅಲ್ಲಿ ನೀವು ಖಂಡಿತವಾಗ್ಲೂ ಹೇಳಿ, ಹಿಂಜರಿಬೇಡಿ. ಅವರೆಲ್ಲ ಒಂದು ಒಟ್ಟುಗುಟ್ಟೋ ಕಪ್ಪೆಗಳ ಹಾಗೆ ಒಟ್ಟುಕೊಡ್ತಾ ಇರ್ತಾರೆ. ಯಾಕೆ ಅಂದರೆ ಅವ್ರಿಗೆ ಯಾರು ಬೆಳೀತಾ ಇದ್ದಾರೆ ಅವ್ರನ್ನ ಕಾಲೆಳೆದು ಕೆಳಗಡೆ ಎಳೆದು ಬಿಡಬೇಕು, ಅವ್ರ ಮೇಲೆ ಅವ್ರು ನಿಂತು ನಾನು ಅನ್ನೋದು ತೋರಿಸ್ಬೇಕು ಅನ್ನೋ ಒಂದು ಭಾವನೆ ಇರುತ್ತೆ. ಅದಕ್ಕೆ ನೀವು ಕುಗ್ಗೋ ಅವಶ್ಯಕತೆ ಇಲ್ಲ. ಎಲ್ಲದರಲ್ಲೂ ಒಂದು ಕುತೂಹಲ, ಒಂದು ಮ್ಯಾಜಿಕ್ ಇದ್ದೇ ಇರುತ್ತೆ ನಿಮ್ಮ ಜೀವನದಲ್ಲಿ. ನಿಮ್ಮ ಈ ಕಪ್ಸ್ ನೋಡಿ, ಈ ಕಪ್ಸ್ ಎಲ್ಲ ಒಂದು 3 ಕಪ್ಸ್ ಬಿದ್ದೋಗಿದ್ದಕ್ಕೆ ನೀವು ಚಿಂತೆ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮದು ಏನು ದುಃಖ ಇದೆ ಅದಕ್ಕೆ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಯಾವುದೇ ಈ ಪ್ರಪಂಚ ಏನು ಮುಳುಗೋಗೋದಿಲ್ಲ. ನೀವು ಅದನ್ನ ಬೆಳಕಾಗೆ ನೀವು ನಿಮ್ಮನ್ನ ನೀವು ಬೆಳಗಿಸ್ಕೊಳ್ಳಿ ಕಾನ್ಫಿಡೆಂಟಿಂದ. ನಿಮ್ಮ ಅನುಮಾನಗಳನ್ನ ನಿಮ್ಮ ಆತ್ಮವಿಶ್ವಾಸದಿಂದ ನಿಮ್ಮನ್ನ ನೀವು ಬೆಳಗಿಸಿ. ಆತ್ಮವಿಶ್ವಾಸದಿಂದ ನಿಮ್ಮ ಡೌಟ್ಗಳು, ನಿಮ್ಮ ಅನುಮಾನಗಳೇನೇನಿದೆ ಅದನ್ನ ನೀವು ಬದಲಾಯಿಸ್ಕೊಳ್ಳಿ. ಭಗವಂತ ನಿಮಗೆ ಒಂದಲ್ಲ ಒಂದು ರೀತಿ ರಿವಾರ್ಡ್ ಕೊಟ್ಟೇ ಕೊಡ್ತಾರೆ. ಭರವಸೆ ಇರಲಿ. ನಿಮ್ಮ ಕೆಲಸನ ಸ್ಟಾಪ್ ಓವರ್ ಥಿಂಕಿಂಗ್ ಆ್ಯಂಡ್ ಜಸ್ಟ್ ಡೂ ಇಟ್. ನೀವು ಸ್ಟಾಪ್ ಮಾಡಿ, ಏನು ಮಾಡಬೇಕು ಅದನ್ನು ಮಾಡಿ. ತುಂಬ ಓವರ್ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ ಅನ್ನೋದು ತಾರಮ್ಮ ನಿಮಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ. ನಿಮ್ಮ ಉತ್ಸಾಹ ನಿಮ್ಮನ್ನ ಹೆಂಗೆ ಬೆಳಗಿಸುತ್ತೆ ನೋಡಿ. ನೀವು ಫಸ್ಟ್ ಉತ್ಸಾಹದಿಂದ ಇರಿ. ಫಸ್ಟ್ ಪೈಲಲ್ಲೂ ಇದೇ ಥರ ಅವರನ್ನು ಅವರು ಖುಷಿಯಾಗಿ ಇಟ್ಕೊಳ್ಳೋದನ್ನೇ ತಾರಮ್ಮ ಹೇಳಿದ್ದು. ಈ ಪೈಲಲ್ಲಿ ಕೂಡ ಒಂದು ಬೇರೆ ವರ್ಷನಲ್ಲಿ ಹೇಳ್ತಾ ಇದ್ದಾರೆ. ನೀವು ಕಳೆದೋಗಿದ್ದಕ್ಕೆಲ್ಲ ವ್ಯಥೆ ಪಟ್ಕೊಂಡು ಹಂಗಾಗೋಯ್ತು, ನನಗೆ ಹಿಂಗಾಗೋಯ್ತು, ಅಥವಾ ಆ ಥರ ನನಗೆ ಮಾನ ನಷ್ಟ ಆಯಿತು, ಈ ಥರ ನನಗೆ ಮಾನ ನಷ್ಟ ಆಯಿತು ಅನ್ನೋದನ್ನ ಬಿಟ್ಟು ನೀವು ನಿಮ್ಮನ್ನ ನೀವು ನಿಮ್ಮ ಆತ್ಮವಿಶ್ವಾಸದಿಂದ ನಿಮ್ಮ ಸೆಲ್ಫ್ ಡೌಟ್ಗಳನ್ನ, ನಿಮಗೆ ಯಾವುದೇ ಅನುಮಾನಗಳನ್ನ ನೀವು ಬದಲಾಯಿಸ್ಕೊಳ್ಳಿ ಈ ರೀತಿ. ಆವಾಗ ನೀವು ಹೇಗೆ ಈ ಥರ ಗ್ಲೋ ಆಗ್ತೀರಾ ನೋಡಿ. ಕುತೂಹಲದಿಂದ ಕಾಯ್ತಾ ಇರಿ. ನಿಮಗೆ ನಿಮ್ಮ ಜೀವನದಲ್ಲೂ ಮ್ಯಾಜಿಕ್ ಆಗುತ್ತೆ. ಚಿಂತೆ ಬಿಡಿ. ಈ ಥರ ಚಿಂತಿಸೋ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ಈ ಥರ ಕಳೆದೋಗಿದ್ದನ್ನ ಯಾರೋ ಧೋರಣೆ ಮಾಡಿದ್ದನ್ನ ಮೆಲ್ಕಾಕ್ತಾ ನೀವು ಕೂರೋ ಅವಶ್ಯಕತೆ ಇಲ್ಲ. ಪ್ರಪಂಚ ಏನು ಮುಳುಗೋಗ್ಲಿಲ್ಲ. ಅದಕ್ಕೆ ನೀವಿಲ್ಲೇನಕ್ಕೆ ಬಂದಿದ್ದೀರಾ ಅದನ್ನ ಮಾಡಿ, ನಿಮ್ಮ ಕೆಲಸ ನೀವು ಮಾಡಿ. ನೀವು ಎಲ್ಲಿ ನೀವು ವಾಯ್ಸ್ ರೈಸ್ ಮಾಡಬೇಕು, ಎಲ್ಲಿ ನಿಮ್ಮ ಸೈಲೆಂಟ್ ಆಗಿರಬೇಕು, ಎಲ್ಲಿ ನೀವು ನಿಮ್ಮ ಬುದ್ಧಿನ ಜ್ಞಾನನ ಎಕ್ಸ್ಪೋಸ್ ಮಾಡಬೇಕು, ಅಲ್ಲಿ ಖಂಡಿತವಾಗ್ಲೂ ಮಾಡಿ. ಆ ಸ್ಟ್ರೆಂತ್ ನಿಮ್ಮಲ್ಲಿದೆ. ನಂಬರ್ 8, ನಿಮ್ಮ ಸ್ಟ್ರೆಂತ್ ಅಬಂಡೆನ್ಸ್ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ ನಿಮ್ಮ ಸ್ಟ್ರೆಂತ್. ತಾರಮ್ಮ ನಿಮಗೆ ಸ್ಟ್ರೆಂತ್ ಕೊಡ್ತಾ ಇದ್ದಾರೆ. ನೀವು ಯಾವಾಗಲೂ ಈ ಥರ ಖುಷಿಯಾಗಿರಬೇಕು. ನಿಮ್ಮನ್ನ ನೀವು ಖುಷಿಯಾಗಿ ಇಟ್ಕೊಳ್ಬೇಕು. ಯಾವುದೇ ನೆಗೆಟಿವಿಟಿ ನಿಮ್ಮನ್ನ ಕಾಲೆಳೆದ್ರು, ನಿಮ್ಮನ್ನ ಎಳೆಯಕ್ಕೆ ಟ್ರೈ ಮಾಡಿದ್ರು ನೀವು ಅದಕ್ಕೆ ಬಗ್ಬಾರ್ದು. ಈ
ಸನ್ ಈ ಸನ್ಫ್ಲವರ್ ಆಗಿ ನೀವು ಹರಳಬೇಕು. ಇಲ್ಲಿ ಈ ಕ್ಯಾಂಡಲ್ ಇದೆ ನೋಡಿ, ಈ ದೀಪದ ಬೆಳಕಾಗಿ ನೀವು ಬೆಳಗ್ಬೇಕು. ಆ ತಾಕತ್ತು, ಆ ಸ್ಟ್ರೆಂತ್ ನಿಮ್ಮಲ್ಲಿದೆ. ನೀವು ಕುತೂಹಲದಿಂದ ಕಾಯ್ತಾ ಇರಿ. ನಾನು ಮ್ಯಾಜಿಕ್ ಮಾಡ್ತೀನಿ. ನಿಮಗೆ ಎಲ್ಲಿ ರಿವಾರ್ಡ್ ಕೊಡಬೇಕು, ಅವಾರ್ಡ್ ಕೊಡ್ಬೇಕು, ಅಲ್ಲಿ ಕೊಟ್ಟೇ ಕೊಡ್ತೀನಿ. ಇಂಥವ್ರ ಎದುರಿಗೆ ನಿಮ್ಮನ್ನ ನಾನು ಮೇಲೆತ್ತುತ್ತೀನಿ ಅನ್ನೋದು ತಾರಮ್ಮನ ಒಂದು ನಿಮಗೆ ತಲುಪಿಸ್ಬೇಕಾಗಿರೋ ಮೆಸೇಜ್. ನಿಮಗೆ ತಾರಮ್ಮ ಎಲ್ಲಿ ನಿಮ್ಮನ್ನ ಅವಾರ್ಡ್ ಕೊಡಬೇಕು, ನಿಮಗೆ ಎಲ್ಲಿ ನಿಮ್ಮನ್ನ ಮೇಲೆತ್ತಬೇಕು, ಇಂಥವ್ರ ಎದುರಿಗೆ ನೀವು ಎಲ್ಲಿ ಯಾವ ಸ್ಥಾನದಲ್ಲಿ ಸ್ಟಾರ್ ಆಗಿ ಮಿನುಗಬೇಕು ಅಂತ ಆ ಕೆಲಸ ನಾನು ಮಾಡ್ತೀನಿ. ಆ ಮ್ಯಾಜಿಕ್ನ ಕುತೂಹಲದಿಂದ ಕಾಯ್ತಾ ಇರಿ. ಇಂಥವ್ರು ಕಾಲು ಎಳೆದು 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 ನಿಮ್ಮ ಕಾಲು ಕೆಳಗಡೆನೆ ಇರ್ತಾರೆ ಹೊರ್ತು ನೀವು ಈ ಥರ ಬ್ರೈಟ್ ಆಗ್ತೀರಾ, ಶೈನ್ ಆಗ್ತೀರಾ, ಈ ಥರ ನೀವು ಬೆಳಗ್ತೀರಾ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಚಿಂತಿಸೋ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸನ ನೀವು ಮಾಡ್ತಾ ಹೋಗಿ. ನಿಮ್ಮನ್ನ ನೀವು ಅದ ಮಾಡ್ಕೊಳ್ಳಿ. ಎಲ್ಲಿ ನಾನು ನನ್ನ ವಾಯ್ಸ್ನ ಎಲ್ಲಿ ನಾನು ಹೇಳ್ಬೇಕು, ನಿಮ್ಮ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಬೇರೆ ಯಾರಿಗೋ ಕೆಲ್ಸಕ್ಕೆ ಬಾರದೆ ಇರೋರಿಗೆ ತೋರಿಸೋದು ಅವಶ್ಯಕತೆ ಇಲ್ಲ. ನಿಮ್ಮ ಸಾಮರ್ಥ್ಯ ಏನು ಅಂತ ಅಂದ್ಬಿಟ್ಟು ಅದು ತಾನಾಗೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಆವಾಗ ನಿಮಗೆ ಒಂದು ಅವಾರ್ಡ್ ಸಿಕ್ಕೇ ಸಿಗುತ್ತೆ. ನೋಡ್ತಾ ಇರಿ. ಕುತೂಹಲ ಇರಲಿ ನಿಮ್ಮ ಜೀವನದಲ್ಲಿ. ಮ್ಯಾಜಿಕ್ ಮಾಡ್ತೀನಿ ಅನ್ನೋದನ್ನ ತಾರಮ್ಮ ನಿಮ್ಗೆ ಹೇಳ್ತಾ ಇದ್ದಾರೆ. ಯಾವಾಗಲೂ ಖುಷಿಯಾಗಿರೋದನ್ನ ಕಲೀರಿ. ಇಂಥ ಕಪ್ಪೆಗಳಿಗೆ, ಇಂಥ ನೆಗೆಟಿವ್ ಪೀಪಲ್ಸ್ಗೆ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಯಾವಾಗಲೂ ಸ್ಟ್ರೆಂತ್ ಆಗಿರಬೇಕು, ಕಾನ್ಫಿಡೆಂಟ್ ಆಗಿರಬೇಕು ಅನ್ನೋದನ್ನ ತಾರಮ್ಮ ನಿಮಗೆ ಹೇಳ್ತಾ ಇರೋದು. ಈ ಮೆಸೇಜ್ ನಿಮ್ದಾಗಿತ್ತು. ಈ ಬಟರ್ಫ್ಲೈ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಈ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್ ತಾರಮ್ಮ. ಅವ್ರ ಬ್ಲೆಸ್ಸಿಂಗ್ಸ್ ಎಲ್ಲರಿಗೂ ಇರಲಿ. ಥ್ಯಾಂಕ್ ಯು ತಾರಮ್ಮ.